ತೆರಿಗೆ ಬಾಕಿ ಉಳಿಸಿಕೊಂಡ ಮಂತ್ರಿ ಮಾಲ್ಗೆ ಮತ್ತೆ ಶಾಕ್ ಎದುರಾಗಿದೆ. ಬೆಳ್ಳಂಬೆಳಗ್ಗೆ ಮಂತ್ರಿ ಮಾಲ್ಗೆ ಬೀಗ ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ಮಂತ್ರಿ ಮಾಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಬೆಳ್ಳಂಬೆಳಗ್ಗೆ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ನೋಟಿಸ್ ಬ್ಯಾನರ್ ಹಾಕಿ ಬೀಗ ಹಾಕಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಅಷ್ಟೇ ಅಲ್ಲ, ಲೈಸೆನ್ಸ್ ಅನ್ನ ಅಮಾನತುಗೊಳಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. 50 ಕೋಟಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಬಗ್ಗೆ ಮಾಹಿತಿ. ಹಲವು ಬಾರಿ ಎಚ್ಚರಿಕೆ ನೀಡಲಾಗಿತ್ತು ಮಂತ್ರಿ ಮಾಲ್ಗೆ, ಆದ್ರೂ ಕೂಡ ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಸೀಸ್ ಮಾಡಲಾಗಿದೆ. ಮಂತ್ರಿ ಮಾಲ್ ಸೀಸ್ ಮಾಡಿ ಬಿಬಿಎಂಪಿ ಅಧಿಕಾರಿಗಳು ತೆರಳಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಮಂತ್ರಿ ಮಾಲ್ಗೆ ಬೀಗ ಹಾಕಿದ್ರು ಪಾಲಿಕೆ ಅಧಿಕಾರಿಗಳು. ಮಂತ್ರಿ ಮಾಲ್ಗೆ ಬೀಗ ಹಾಕಲಾಗಿತ್ತು. 8ನೇ ಬಾರಿಗೆ ಈಗ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿರೋದು. ಮೈಕ್ ಮೂಲಕ ಮಾಲ್ ಬಂದ್ ಆಗಿರೋ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಲಾಗ್ತಾ ಇದೆ. ಸ್ಥಳದಲ್ಲಿ ಈಗ ಪೊಲೀಸರು, ಮಾರ್ಷಲ್ಗಳು ಬೀಡು ಬಿಟ್ಟಿದ್ದಾರೆ. ಮಾಲ್ ಬಂದ್ ಹಿನ್ನೆಲೆಯಲ್ಲಿ ರಸ್ತೆ ಬದಿ ಈಗ ಸಿಬ್ಬಂದಿ ಕಾಯ್ತಾ ಇದ್ದಾರೆ. ಮಾಲ್ ಮುಂದೆ ಟ್ರಾಫಿಕ್ ಆಗದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹಲವು ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ರೂ ಕೂಡ ಮಂತ್ರಿ ಮಾಲ್ ಎಚ್ಚೆತ್ತುಕೊಂಡಿಲ್ಲ. ಮಂತ್ರಿ ಮಾಲ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಏನಂದ್ರೆ ಮತ್ತೆ 8ನೇ ಬಾರಿಗೆ ಈಗ ಬೀಗ ಹಾಕಿದ್ದಾರೆ. ಇನ್ನು ಮತ್ತೆ ಯಾವಾಗ ಓಪನ್ ಆಗುತ್ತೋ, ಇನ್ನೆಷ್ಟು ತೆರಿಗೆ ಪಾವತಿ ಮಾಡ್ತಾರೋ. ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಗೊತ್ತಿಲ್ಲ, ಆದ್ರೆ ಪದೇ ಪದೇ ಮಂತ್ರಿ ಮಾಲ್ಗೆ ಬೀಗ ಅಂತೂ ಬೀಳ್ತಾ ಇರುತ್ತೆ. ಸಿಬ್ಬಂದಿ ವರ್ಗದವರು, ಮಂತ್ರಿ ಮಾಲ್ನ ಸಿಬ್ಬಂದಿ ವರ್ಗದವರು ಯಾರು ಫುಟ್ಪಾತ್ ಮೇಲೆ ನಿಂತಿದ್ದೀರಾ, ದಯವಿಟ್ಟು ಸಾರ್ವಜನಿಕರಿಗೆ ಸಹಕರಿಸಿ. ನೋಡಿ, ಪಾದಚಾರಿಗಳಿಗೆ ತೊಂದರೆ ಕೊಡಬೇಡಿ. ಇದು ಬೃಹತ್ ಬೆಂಗಳೂರು ತೆರಿಗೆ ಬಾಕಿ ಉಳಿಸಿಕೊಂಡ ಮಂತ್ರಿ ಮಾಲ್ಗೆ ಮತ್ತೆ ಶಾಕ್ ಎದುರಾಗಿದೆ. ಬೆಳ್ಳಂಬೆಳಗ್ಗೆ ಮಂತ್ರಿ ಮಾಲ್ಗೆ ಬೀಗ ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ಮಂತ್ರಿ ಮಾಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಬೆಳ್ಳಂಬೆಳಗ್ಗೆ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ನೋಟಿಸ್ ಬ್ಯಾನರ್ ಹಾಕಿ ಬೀಗ ಹಾಕಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಅಷ್ಟೇ ಅಲ್ಲ, ಲೈಸೆನ್ಸ್ ಅನ್ನ ಅಮಾನತುಗೊಳಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. 50 ಕೋಟಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಬಗ್ಗೆ ಮಾಹಿತಿ. ಹಲವು ಬಾರಿ ಎಚ್ಚರಿಕೆ ನೀಡಲಾಗಿತ್ತು ಮಂತ್ರಿ ಮಾಲ್ಗೆ, ಆದ್ರೂ ಕೂಡ ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಸೀಸ್ ಮಾಡಲಾಗಿದೆ. ಮಂತ್ರಿ ಮಾಲ್ ಸೀಸ್ ಮಾಡಿ ಬಿಬಿಎಂಪಿ ಅಧಿಕಾರಿಗಳು ತೆರಳಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಮಂತ್ರಿ ಮಾಲ್ಗೆ ಬೀಗ ಹಾಕಿದ್ರು ಪಾಲಿಕೆ ಅಧಿಕಾರಿಗಳು. ಮಂತ್ರಿ ಮಾಲ್ಗೆ ಬೀಗ ಹಾಕಲಾಗಿತ್ತು. 8ನೇ ಬಾರಿಗೆ ಈಗ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿರೋದು. ಮೈಕ್ ಮೂಲಕ ಮಾಲ್ ಬಂದ್ ಆಗಿರೋ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಲಾಗ್ತಾ ಇದೆ. ಸ್ಥಳದಲ್ಲಿ ಈಗ ಪೊಲೀಸರು, ಮಾರ್ಷಲ್ಗಳು ಬೀಡು ಬಿಟ್ಟಿದ್ದಾರೆ. ಮಾಲ್ ಬಂದ್ ಹಿನ್ನೆಲೆಯಲ್ಲಿ ರಸ್ತೆ ಬದಿ ಈಗ ಸಿಬ್ಬಂದಿ ಕಾಯ್ತಾ ಇದ್ದಾರೆ. ಮಾಲ್ ಮುಂದೆ ಟ್ರಾಫಿಕ್ ಆಗದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹಲವು ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ರೂ ಕೂಡ ಮಂತ್ರಿ ಮಾಲ್ ಎಚ್ಚೆತ್ತುಕೊಂಡಿಲ್ಲ. ಮಂತ್ರಿ ಮಾಲ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಏನಂದ್ರೆ ಮತ್ತೆ 8ನೇ ಬಾರಿಗೆ ಈಗ ಬೀಗ ಹಾಕಿದ್ದಾರೆ. ಇನ್ನು ಮತ್ತೆ ಯಾವಾಗ ಓಪನ್ ಆಗುತ್ತೋ, ಇನ್ನೆಷ್ಟು ತೆರಿಗೆ ಪಾವತಿ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಪದೇ ಪದೇ ಮಂತ್ರಿ ಮಾಲ್ಗೆ ಬೀಗ ಅಂತೂ ಬೀಳ್ತಾ ಇರುತ್ತೆ. ಸಿಬ್ಬಂದಿ ವರ್ಗದವರು, ಮಂತ್ರಿ ಮಾಲ್ನ ಸಿಬ್ಬಂದಿ ವರ್ಗದವರು ಯಾರು ಫುಟ್ಪಾತ್ ಮೇಲೆ ನಿಂತಿದ್ದೀರಾ, ದಯವಿಟ್ಟು ಸಾರ್ವಜನಿಕರಿಗೆ ಸಹಕರಿಸಿ. ನೋಡಿ, ಪಾದಚಾರಿಗಳಿಗೆ ತೊಂದರೆ ಕೊಡಬೇಡಿ. ಇದು ಬೃಹತ್ ಬೆಂಗಳೂರು